ನಮಸ್ಕಾರ ವಿಕ್ರಮ್ ಗೌಡ್ರೆ. ಬಿಕ್ಕೋಡು ಭಾಗದಲ್ಲಿ ಆನೆಯನ್ನು ಹಿಡಿಲಿಕ್ಕೆ ಭಾರಿ ದೊಡ್ಡ ಒಂದು 6 ಆನೆಗಳ ತಂಡನೇ ಬಂದಿದ್ದು ಭೀಮಾ ಮತ್ತೆ ಏಕಲವ್ಯ ನೇತೃತ್ವದಲ್ಲಿ. ಇದ್ದಕ್ಕಿದ್ದಾಗನೆ ನಿನ್ನೆ ದಿಢೀರ್ನೆ ಖಾಲಿ ಮಾಡ್ಕೊಂಡು ಹೋದ್ರು. ಏನ್ ಸರ್ ಇದು? ಒಂದು 3-4 ಕಾರಣಗಳಿದೆ. ಒಂದು ಕಾರಣ ಅಂದ್ರೆ ಕಾಡಾನೆ ಭೀಮನ ಹವ. ಭೀಮನಿಗೆ ಅದೇಗೋ ಈ ಬೇರೆ ಆನೆಗಳು ಬಂದಿರೋದು, ಗಂಡಾನೆಗಳು ಬಂದಿರೋದು ಬಹುಶಃ ವಾಸನೆಯಿಂದ ಹೇಗೋ ಕಂಡಿಡಿದು ಭೀಮ ಇಡೀ ಹೆಣ್ಣಾನೆ ಇಡೀ ಗುಂಪನ್ನೇ ಪ್ರೊಟೆಕ್ಷನ್ ಅಂದ್ರೆ ಅವುಗಳನ್ನ ಒಂದು ಕಡೆ ಅವುಗಳು ಇದ್ದಾಗ ಭೀಮ ಅದ್ರ ಸುತ್ತ ಇದ್ದ ಜೊತೆಗೆ ಪದೇ ಪದೇ ಅವ್ರನ್ನ ಕರ್ಕೊಂಡು ಅವನ ಸಖಿಯರನ್ನೆಲ್ಲ ಕರ್ಕೊಂಡು ಬೇರೆ ಬೇರೆ ಕಡೆಗೆ ಒಂದ್ ದಿವ್ಸಕ್ಕೆ ಒಂದೊಂದ್ ಕಡೆ ಕ್ಯಾಂಪ್ ಚೇಂಜ್ ಮಾಡಕ್ ಶುರು ಮಾಡಿದ. ಅದೊಂದು ಹೆದರಿಕೆ. ಅಷ್ಟೇ ಅಲ್ಲ, ಭೀಮ್ಗೆ ಮದ ಬೇರೆ ಬಂದಿತ್ತು, ಅದೊಂದು ಹೆದರಿಕೆ. ಇನ್ನೊಂದು ಏನು ಡಾಟ್ಸ್ ಮಾಡಿ ಓಲ್ಡ್ ಬೆಲ್ಟ್ ಅಂತ ಒಂದು ಹಳೆಯ ಆನೆ, ಓಲ್ಡ್ ಬೆಲ್ಟ್ ಅಂದ್ರೆ ಬಹುಶಃ ಸಕಲೇಶ್ಪುರ ತಾಲೂಕಲ್ಲಿ ಅದೇ ಫಸ್ಟ್ ರೇಡಿಯೋ ಕಾಲರ್ ಹಾಕಿದ್ದು. ಅದಕ್ಕೆ ಓಲ್ಡ್ ಬೆಲ್ಟ್ ಅಂತ ಹೆಸರು. ಅದಕ್ಕೆ 4ನೇ ಸಾರಿ ಬೆಲ್ಟ್ ಹಾಕ್ತಾ ಇರೋದು. ಕಳೆದ ವರ್ಷ ಹಾಕಿದಾಗ ಈ ಗುಂಪೆಲ್ಲ ಬಂದು ರಾತ್ರಿನೇ ಆ ರೇಡಿಯೋ ಕಾಲರ್ನ ಕಿತ್ತಿಸ್ತಿದ್ದು. ಇನ್ನೊಂದ್ ಜೊತೆ ನಾನು ಇದ್ದೆ ಅವತ್ತು, ಭೀಮ ಅಟ್ಯಾಕ್ ಮಾಡಿತ್ತು ಅವತ್ತು ಹಾಕಿದ್ದು. ಮನುಷ್ಯರ ಮೇಲೆ ಹೈಯೆಸ್ಟ್ ಅಟ್ಯಾಕ್ ಮಾಡೋ ಆನೆ ಅಂದ್ರೆ ಅದು ಮೊದಲು ತಪ್ಪದ ಆನೆನೆ. ಅದು ಯಾವಾಗ ಅದಕ್ಕೆ ಪದೇ ಪದೇ ಡಾಟ್ ಮಾಡಿದ್ರು, ಪದೇ ಪದೇ ಕಿರುಕುಳ ಕೊಟ್ರು, ಅದು ಮಾನವರ ದ್ವೇಷಿಯಾಗಿ ಮಾರ್ಪಡ್ತು. ಅದು ಏನಾಯ್ತು, ಅವತ್ತು ನಾನು ಎಸ್ಟೇಟ್ ಒಳಗೆ ನಾವು ಹೋಗ್ಲಿಲ್ಲ. ಬಿಚ್ಕೋಡ್ ಎಸ್ಟೇಟ್ ಒಳಗಿದ್ದು ಅದ್ರೊಳಗೆಲ್ಲ ಆನೆಗಳು ರಾಶಿ ಇದ್ದು. ಬಿಚ್ಕೋಡ್ ಎಸ್ಟೇಟ್ ಅಂದ್ರೆ ಒಂದು 400 ಎಕರೆ. ನಮ್ಮ ಜನಗಳಿಗೆ ಏನ್ ಹೇಳ್ತಾನೆ ಅಂದ್ರೆ, ನನ್ನ ತೋಟಕ್ಕೆ ಈ ಆನೆ ಎಷ್ಟು ದಿವಸ ಬಂದಿರ್ಲಿ ಯಾರು ಕುಡ್ದು ಪಟಾಕಿ ಹಾಕೂಡ್ದು ಅಂತ. ಅದೊಂದು ಈಗ ಸದ್ಯಕ್ಕೆ ಆನೆ ಧಾಮ. 400 ಎಕರೆ ಜಾಗ ಅಂದ್ರೆ ಎಸ್ಟೇಟ್ ಅದು. ಇವರು ಶನಿವಾರ ವೈಲ್ಡ್ ಲೈಫ್ ಡಾಕ್ಟ್ರು ಏಕಲವ್ಯನ ಮೇಲೆ ಹೋಗಿ ಡಾಟ್ ಮಾಡ್ತಾರೆ. ಒಂದು ಹೆಣ್ಣಾನೆಗೆ ನಿತ್ತಾನೆಗೆ ಎಷ್ಟು ಹೊಡಿಬೇಕು, ಏನ್ ಮಾಡ್ಬೇಕು ಅದನ್ನ ಡಾಕ್ಟರ್ಗಳ ನಿರ್ಧರಿಸ್ಬೇಕು. ಆಮೇಲೆ ಇದಕ್ಕೆ ಏನು ಒಂದು 1/4 ಗಂಟೆ ಒಂದು ಅರ್ಧ ಗಂಟೆ ಒಳಗೆ ನಿತ್ರಾಣ ಆಗ್ತದೆ, ಗುಂಪೆಲ್ಲ ಬಿಟ್ಟು ಹೋಗುತ್ತೆ. ಇದೊಂದೇ ಆನೆ ನಿತ್ತಲೇ ಸುಮಾರು 2 ದಿವಸ ಒಂದೇ ಕಡೆ ನಿಂತಿರುತ್ತೆ. ETF ಹುಡುಗರೆಲ್ಲ ತಂದು ಕಬ್ಬೆಸಿರ್ತಾರೆ, ಏನೇನೋ ಮಾಡ್ತಾರೆ. ಆದ್ರೂ ನಾನು ನಂಬಿಲ್ಲ. ಈಗ ಭಾನುವಾರ, ಸೋಮವಾರ, ಮಂಗಳವಾರ, ಇವತ್ತಿನ 4 ದಿವಸ 5 ದಿವಸ ಆಗ್ತಾ ಬಂತು. ಆ ಮಧ್ಯದಲ್ಲಿ 1-2-3 ಕಡೆ ಈ ಹುಡುಗರನ್ನೆಲ್ಲ ಅಟ್ಟಾಡಿಸಿದೆ. ಆನೆ ಬರ್ತಾ ಇದೆ ಅಂತ ಅಂದ್ಮೇಲೆ ಯಾಕೆ ಗುಂಪು ಕಟ್ಟಿಗೆಂದು ರೋಡಲ್ಲಿ ನಿಲ್ಲೋದು? ಆಮೇಲೆ ಆನೆನೂ ಸ್ವಲ್ಪ ನಿತ್ರಾಣ ಆಗಿದೆ. ವಾತಾವರಣ ನೋಡಿದ್ರೆ ಗುಂಪು ಹೋಗಿದೆ ಅಂತ ಒಂದು ಸುದ್ದಿ ಬಂದಿದೆ. ಅದು ಗುಂಪಲ್ಲಿ ನಿಂತಿದೆ, ಒಂಟಿಯಾಗಿ ನಿಂತಿದೆ, ನನಗೆ ಗೊತ್ತಿಲ್ಲ. ಈಗ ಓಲ್ಡ್ ಬೆಲ್ಟ್ ಹೆಣ್ಣಾನೆ ಸುಮಾರು 55 ವರ್ಷಕ್ಕಿಂತ ಮೇಲ್ಪಟ್ಟ ಒಂದು ಹೆಣ್ಣಾನೆ. ಈಗ ಆ ಗುಂಪಿಗೆ ಅದೇ ಆನೆ ಸ್ವಲ್ಪ ವಯಸ್ಸಾದ ಆನೆ ಇರೋದು. ನಮ್ಗೆ ಈಗ ನನಗ್ ಮಾತ್ರ ಅಲ್ಲ, ಏನು ಆನೆ ಪ್ರಿಯರಿದ್ದಾರೆ, ಆನೆ ಅಭಿಮಾನಿಗಳಿದ್ದಾರೆ, ಎಲ್ಲರಿಗೂ ಒಂದು ಡೌಟ್ ಆಗ್ತಿದೆ. ಹಿಂದೆ ಕೆಟ್ಟಿಯಪ್ಪನವರ ಕಾಲದಲ್ಲಿ 10 ವರ್ಷದ ಹಿಂದೆ, 15 ವರ್ಷದ ಹಿಂದೆ ಅದು ಸೌತ್ ಆಫ್ರಿಕದಿಂದ ಒಂದು ಇದು ಬರ್ತಿತ್ತು, ಮೆಡಿಸಿನ್ ಬರ್ತಿತ್ತು. ಎಂತ 6 ಟನ್ ಆನೆಗಳು 15-20 ನಿಮಿಷಕ್ಕೆ ಬಿದೋಗ್ತಿದ್ದು. ಇಲ್ಲ ಕಲಬೆರಕೆ ಆಗಿದೆ ಅಂತ ನನಗೆ ಡೌಟ್ ಆಗ್ತಿದೆ. ಯಾಕೆಂದ್ರೆ ಕಳೆದ ಸರಿ ಕಾಂತಿ ಆನೆಗೆ ಮೆಡಿಸಿನ್ ಹೊಡಿತಾರೆ. ಆ ಮೆಡಿಸಿನ್ ಅದೇನಿದ್ರು ಆನೆಗಳನ್ನ ಬೀಳ್ಸಲ್ಲ. ಅವೇನಿದ್ರು ಆನೆಗಳ ತೂಕುಡಿಸ್ತಾ ಇಲ್ಲ ಹಾಗೆ ಮದ ಬಂದಂಗ್ ನಿಂತ್ಕೊಂತವೆ. ಆದ್ರೆ ಈ ಸತಿ ಆನೆ ಇನ್ನೂ ಚೇತರಿಸ್ಕೊಂಡಿಲ್ಲ. ಅದು ಇಷ್ಟು ಬೇಗ ನಾವು ಸರಿಯಾಗಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಈಗ ಇನ್ನೂ 1 ತಿಂಗಳಾರು ಕಾಯ್ಬೇಕು. ಯಾಕಂದ್ರೆ ಈ ಕಾಂತಿ ಆನೆ 1 ತಿಂಗಳ ಮೇಲೆ ಗುಂಪನ್ನೆಲ್ಲ ಬಿಟ್ಟು ಬಂದು, ಪ್ರತ್ಯೇಕ ಬಂದು, ಅದು ಮರಿನೂ ಬಿಟ್ಟು ಬಂದು, ಇವರು ಕರೆಕ್ಟ್ ಆಗಿ ಡಾಟ್ ಮಾಡೋದು ಇಲ್ಲ, ಮೆಡಿಸಿನ್ಗಳನ್ನ ಇದು ಮಾಡ್ತೀವಿ, ಇಲ್ಲ ನುರಿತ ಡಾಕ್ಟರ್ಗಳನ್ನ ತಂದು, ಇಲ್ಲ ಅಂತ ಡಾಕ್ಟರ್ಗಳು ಇನ್ನೂ 1-2-3 ಜನ ಬೇರೆ ಡಾಕ್ಟರ್ಗಳಿದ್ದಾರೆ, ಅಂತರ್ನ ಕರ್ಕೊಬಂದು ಅವರು ಇದರಲ್ಲಿ ಇವರು ಮಾರ್ಗದರ್ಶನದಲ್ಲಿ ಏನಾರು ಮಾಡ್ಬೇಕು. ಬಿಟ್ರೆ ಈಗೆಲ್ಲ ಆನೆಗಳ ಜೀವದ ಮೇಲೆ, ಆನೆಗಳ ಮೇಲೆ ಇವರು ಪ್ರಯೋಗ ಮಾಡೋದು ಇಲ್ಲ, ಇನ್ನೇನೇನೋ ಮಾಡಿ ಈ ಸರಿ ಮುಂದೆ ಏನಾರ ಆನೆಗಳು ಸತ್ತೋದ್ರೆ ಈಗ ಆಗಿದ್ದ ಹಿಂದೇನೋ ಏನೇನೋ ಆಗೋದು ಬಿಡಿ.
ಬಟ್ ಇದು ಆದ್ರೆ ಆನೆ ನಾವು ಸರ್ ಒಂದು ಇಲ್ಲಿ ಬಿಕ್ಕೋಡ್ ಎಸ್ಟೇಟ್ ಅಲ್ಲಿ ದಾಳಿ ಮಾಡುತ್ತಲ್ಲ ಸರ್, ಒಬ್ರದ್ದು ಬೆನ್ನು ಮುರಿದಿದೆ, 3 ಜನರಿಗೆ ಗಾಯ ಆಗಿದ್ದಾರೆ. ಹಾಗೇನಾರ ಆದ್ರೂ ನಾವು ಇನ್ನು ಮುಂದೆ ನಾವು ಇಲ್ಲಿ ಆನೆ ಹಿಡಿಯಕ್ಕೆ ನಾವು ಯಾವುದೇ ಆನೆ ಕಾರ್ಯಾಚರಣೆಗೆ ನಾವು ಇಲ್ಲಿ ಮಾಡಕ್ಕೆ ಬಿಡಲ್ಲ. ಇದು ಓಲ್ಡ್ ಬೆಲ್ಟ್ ದಾಳಿನೂ ಮಾಡಿಬಿಡ್ತಲ್ಲ. ಓಲ್ಡ್ ಬೆಲ್ಟ್ ದಾಳಿ ಅಂದ್ರೆ ಅದಕ್ಕೆ ನೋಡಿ, ಆನೆಗಳು ಬರ್ಬೇಕಾದ್ರೆ ದಾರಿ ಬಿಡ್ಬೇಕು, ದೂರದಲ್ಲಿ ನಿಲ್ಬೇಕು. ಆನೆಗಳು ತಿರುಗಿ ನಿಂತುಕೊಳ್ಳೆ ಇವ್ರಿಗೆ ಧೈರ್ಯ ಇರಲ್ಲ. ಇವರು ಹೋಗಿ ಬಿದ್ದು ಕೈಕಾಲು ಮುರ್ಕೊಳ್ಳೋದು ಬಿಟ್ರೆ ಆನೆಗಳ ದಾಳಿ ಮಾಡಿ ಆನೆಗಳ ದಾಳಿ ಮಾಡಿ ಇಲ್ಲಿ ಯಾವನೂ ಉಳಿಯಲ್ಲ. ಇವರೆಲ್ಲ ಆನೆ ನೋಡಿ ಓಡೋಗಿ ಬಿದ್ದು ಕೈಕಾಲು ಮುರ್ಕೊಂಡಿರೋದು ಬಿಟ್ರೆ ಈ ಹಿಂದೆನೂ ಸುಮಾರು ಘಟನೆಗಳಲ್ಲಿ ಸುಮಾರು ಒಂದು 60-70 ಜನ 80 ಜನ ಸತ್ತೋದ್ರು ಅಂತ ಲೆಕ್ಕ ಕೊಡ್ತಾರಲ್ಲ, ಅದರಲ್ಲಿ ಒಂದು 30% ಜನಗಳು ನೇರವಾಗಿ ಆನೆ ದಾಳಿ ಸಿಕ್ಕಿರೋದು ಬಿಟ್ರೆ ಇನ್ನು ಉಳಿದರು ಎಲ್ಲೋ ಕಲ್ಲು ಮೇಲೆ ಬಿದ್ದೋ ಇಲ್ಲ ಯಾವ್ದೋ ಮರದ ಮೇಲೆ ಬಿದ್ದೋ ಇಲ್ಲ ಇನ್ನೇನೇನೋ ಬಿತ್ತೋಗಿರೋದೇ ಜಾಸ್ತಿ. ಈಗ ಮೊನ್ನೆ ಆಗಿರೋ ಘಟನೆಗಳು ಅದೇ ರೀತಿ ಆಗಿರೋದು. ಆನೆ ದಾಳಿ ಅಂದ್ರೆ ಆನೆ ಸೊಂಡ್ಲಲ್ಲಿ ಹೊಡಿಬೇಕು, ಇಲ್ಲ ಕಾಲಲ್ಲಿ ತುಣಿದ್ರೆ ಮಾತ್ರ ಅದು ಆನೆ ದಾಳಿ. ಆನೆ ನೋಡಿ ಓಡೋದ್ ಬಿದ್ದ ಕೂಡ ಅದು ಆನೆ ದಾಳಿ ಆಗಲ್ಲ ಅದು. ಹೀಗಾಗಿ ಜೊತೆಗೆ ಇವರಿಗೆ ಮತ್ತೆ ಏನಾರ ಓಲ್ಡ್ ಬೆಲ್ಟ್ ಆನೆಗೆ ಏನಾರ ಆಗ್ಬೋದು ಅನ್ನೋದು ಒಂದು ಹೆದರಿಕೆ ಇತ್ತು. ಕಾಫಿ ಹಣ್ಣೆಲ್ಲ ಆಗಿದೆ. ಕಾಫಿ ಹಣ್ಣು ಈ ಸಮಯದಲ್ಲಿ ಕಾಫಿ ತೋಟದೊಳಗೆ ಆನೆಗಳನ್ನ ಕರ್ಕೊಂಡು ಹೋಗೋದೇ ಇಲ್ಲ. ಯಾಕಂದ್ರೆ ವರ್ಷ ಎಲ್ಲ ಕಷ್ಟಪಟ್ಟಿದ್ದು ಈ ಕಾಫಿ ಹಣ್ಣು. ಒಂದು ಆನೆ ಹೋದ್ರೆ ಕಾಫಿ ಗಿಡಗಳು ಹೋಗ್ತವೆ ಜೊತೆಗೆ. ಹಾಗಾಗಿ ಪ್ಲಾಂಟರ್ಗಳು ಅದಕ್ಕೆ ಒಂದ್ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ರು. ಜೊತೆಗೆ ಕನ್ನಡ ಪರ ಹೋರಾಟಗಾರರದೊಂದು ಸಂಘ ನಮ್ಮಲ್ಲೂ ಇದೆ ಬೇಲೂರಲ್ಲಿ, ಭಾರಿ ಪ್ರತಿಭಟನೆ ಮಾಡಿದ್ರು. ಅವ್ರದ್ದು ಪ್ರತಿಭಟನೆ ಏನು ಅಂದ್ರೆ, ನೀವು ಆನೆಗೆ ಕೇವಲ ಮಾತ್ರ ರೇಡಿಯೋ ಕಾಲರ್ ಮಾತ್ರ ಹಾಕೋದಲ್ಲ, ನೀವು ಇಲ್ಲಿರುವ ಪ್ರತಿಯೊಂದು ಆನೆಯನ್ನು ಸ್ಥಳಾಂತರ ಮಾಡಬೇಕು, ಅಷ್ಟವರೆಗೂ ಇಲ್ಲಿ ಆನೆ ಹಿಡಿಯಕೂಡದು ಅಂತ ಹೇಳಿ ಬೇಲೂರಿನ ಸುಮಾರು ಹಾಸನದವರೆಗೂ ಅವರು ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಿದ್ರು. ಹೀಗೆ 3-4 ಕಾರಣಗಳಿಂದ ಇಲ್ಲಿಂದ ಆನೆ ಕ್ಯಾಂಪು ಜನ ಮಾಡ್ತು. ನಿಮ್ಮ ಅಭಿಪ್ರಾಯ ಏನ್ ಸರ್, ಸ್ಥಳಾಂತರ ಮಾಡ್ಲಿಕ್ಕೆ ಸಾಧ್ಯನಾ? ಆನೆಗಳನ್ನ ಸ್ಥಳಾಂತರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇನ್ನು 20 ವರ್ಷ ಆದ್ರೂ ಈ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಆನೆಗಳನ್ನ ಸ್ಥಳಾಂತರ ಮಾಡಕ್ಕೆ ಅಷ್ಟೊಂದು ಆನೆಗಳನ್ನ ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ 80 ಆನೆಗಳಿದೆ. ಜೊತೆಗೆ ಒಂದು ದಿಕ್ಕಿಂದ ಭದ್ರಾ ಕಡೆಯಿಂದ ಒಂದು ದಿಕ್ಕು, ಆ ಕಡೆಯಿಂದ ಸ್ವಲ್ಪ ಆನೆಗಳು ಬರ್ತಾ ಈ ಗುಂಪಿಗೆ ಸೇರ್ತವೆ. ಈಗ ಒಂದು ವಾರದ ಹಿಂದೆ ಹೇಮಾವತಿ ನದಿ ದಾಟಿ ಕೊಡಗಿನಿಂದ 2 ಸಲಗಗಳು ಬಂದು ಸೇರ್ಕೊಂಡಿದ್ದಾವೆ. ಅದು ಇವತ್ತು ವಿಕ್ರಾಂತ್ ಆನೆ ಜೊತೆಗೆ ಒಂದು ಸಲಗ ಸೇರ್ಕೊಂಡು ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ವಿಕ್ರಾಂತ್ಗೆ ಒಬ್ಬ ಜೊತೆಗಾರ ಬೇಕಿತ್ತು. ಭೀಮ ಬಂದ ಕೂಡ ವಿಕ್ರಾಂತ್ ಓಡೋಗಿದ್ದ. ಚಿಕ್ಕನಹಳ್ಳಿ ಅಂತ ಇದೆ, ಅಲ್ಲಿ ಕೋಗಡ್ ಹತ್ರ ಒಂದು ಅರಮನೆ ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಅಲ್ಲಿ ಇವತ್ತು ವಿಕ್ರಾಂತ್ನ ಜೊತೆ ಒಬ್ಬ ಹೊಸ ಸಹಚರ ಸೇರ್ಕೊಂಡಾರೆ. ಅದು ಆ ಸಹಚರ ಯಾರು ಅಂದ್ರೆ, ಕೊಡಗಿನಿಂದ 2 ಜನ ಬಂದ್ರಲ್ಲ, ಅವರಲ್ಲಿ ಒಬ್ಬ ಅಲ್ಲಿ ಸೇರ್ಕೊಂಡಿದ್ದಾನೆ, ಇನ್ನೊಬ್ಬ ಭೀಮನ್ ಜೊತೆ ಸೇರ್ಕೊಂಡಿದ್ದಾನೆ. ಹೀಗಾಗಿದೆ. ಹಾಗಾಗಿ 80 ಆನೆಗಳನ್ನ ಇವ್ರು ಹೇಗೆ ಸ್ಥಳಾಂತರ ಮಾಡೋದು, ಎಲ್ಲಿಗೆ ಸ್ಥಳಾಂತರ ಮಾಡೋದು, ಮತ್ತೆ ಬಿಟ್ರೆ ವಾಪಸ್ ಬರ್ತವೆ. ಅಲ್ಲಿ ಕೇರಳಕ್ಕೆ ಹೋದ್ರೆ ಕೇರಳದವ್ರು ಹೊಡೆದು ಸಾಯಿಸ್ತಾರೆ, ಕರ್ನಾಟಕದ ಆನೆ ಅಂತ ತಣ್ಣೀರನ್ನ ಸಾಯ್ಸಾಕಿರು. ಹೀಗೆ ಸಾಧ್ಯ ಇಲ್ಲದ ಮಾತಿದು. ಪೆನ್ಸಿಲ್ ಆನೆ ಯಾವ್ದು ಸರ್ ಇದು? ಪೆನ್ಸಿಲ್ ಅಂತ ಇದೆ ಅಂತಲ್ಲ ಸರ್ ಇವ್ರ ಗ್ಯಾಂಗ್ ಅಲ್ಲಿ? ಪೆನ್ಸಿಲ್ ಅಂತ ಒಂದು ಅಂದ್ರೆ ಅದ್ರ ಕೋರೆಗಳು ಚಿಕ್ಕ ಕೋರೆಗಳು ಉದ್ದ ಇದಾವೆ. ಇದಕ್ಕೆ ನಮ್ಮಲ್ಲಿ ಒಬ್ಬ ETF ಮದನ ಅಂತ ಒಬ್ಬಿದ್ದಾನೆ. ಮದನ ಅಂದ್ರೆ ಅವನು ಹಿಂದೆ ವೆಂಕಟೇಶಣ್ಣ ಮೇಲೆ ಭೀಮ ಅಟ್ಯಾಕ್ ಮಾಡಕ್ಕಿಂತ 1 ವಾರದ ಹಿಂದೆ ವೈಲಸಿನ್ ಹೊಡೆದಾಗ ಭೀಮ ಬೀಳಲ್ಲ. ಆವಾಗ ಇವನು ನಡ್ಕೊಂಡು ಹೋಗಿ ನೇರ ಹೋಗಿ ಭೀಮನ ತೊಡೆಗೆ ಇಂಜೆಕ್ಷನ್ ಕೊಟ್ಟು ಭೀಮನ ಗಾಯಕ್ಕೆ ಸ್ಪ್ರೇ ಮಾಡ್ತಾನೆ. ಆವಾಗ ಭೀಮ ಇವನ್ ಮೇಲೆ ಅಟ್ಯಾಕ್ ಮಾಡಕ್ ಹೋಗಿ ಇವನ್ ಇರೋದು ಒಂದು 4 ಅಡಿ 4.25 ಅಡಿ ಇದ್ದಾನೆ. ಆಫ್ರಿಕಾದಲ್ಲಿ ಪಿಗ್ಮಿ ಜನಾಂಗ ಅಂತ ಒಂದು ಜನಾಂಗ ಇದಲ್ಲ, ಆ ತರ ಇದ್ದಾನೆ ಇವನು. ಆದ್ರೆ ಇವನು ಮಹಾನ್ ಹುಷಾರು. ಇವನು ಕಾಡೊಳಗೆ ಆನೆಗಳು ಮಲಗಿದಲ್ಲಿ ಹೋಗಿ ಸೆಲ್ಫಿ ತಕೊಂಡ್ ಬರ್ತಾನೆ. ಈ ಮದನ ಈ ಆನೆಗೆ ಹೆಸರಿಟ್ಟಿದ್ದು ಪೆನ್ಸಿಲ್ ಅಂತ. ಅದ್ರ ಕೋರೆ ಉದ್ದ ತೆಳುವಾಗಿದ್ದಾವೆ. ಅದಕ್ಕಾಗಿ ಒಂದು ಗಂಡಾನೆ, ಅದೊಂದು ಸುಮಾರು 18 ವರ್ಷದ ಆನೆ, ಅದೊಂದು ಪೆನ್ಸಿಲ್ ಆನೆ ಅಂತ ಹೆಸರಿಟ್ಟಿದ್ದಾನೆ ಅವನೇ.
ಸೊ ಅವನು ಪೆನ್ಸಿಲ್ ಅಂತ ಇಟ್ಟಿದ್ದಾನೆ ಸರ್. ಹೌದು. ಆಮೇಲೆ ಇನ್ನೊಂದು ನಾನು ಕೇಳ್ಪಟ್ಟೆ, ಇದೇ ಮದನನೇ ಇತ್ತೀಚೆಗೆ ಈ ಓಲ್ಡ್ ಬೆಲ್ಟ್ ಎಲ್ಲ ಆನೆಗಳನ್ನ ಹುಡುಕಿದ ಅನ್ನುವಂಥದ್ದು ಒಂದು ಸುದ್ದಿ ಇದೆ. ಹೌದು, ಈಗ ಸದ್ಯಕ್ಕೆ ಇವನು ಒಬ್ಬನೇ ಅಲ್ಲಿ ಹೋಗ್ತಾನೆ, ಒಬ್ಬನೇ ಹೋಗಿ ಒಳಗಡೆ ಆನೆ ಹತ್ರ ಹೋಗಿ ಆನೆ ಮಲಗದಲ್ಲೆಲ್ಲ ಹೋಗಿ ಅದನ್ನ ಸೆಲ್ಫಿ ತಕ್ಕೊಂಡು ಆಮೇಲೆ ಅದು ಎಲ್ಲಿದೆ ಅಂತ ನೋಡೋದು ಇವನು ಮಂಗನ್ಕಿಂತ ಸ್ಪೀಡಾಗಿ ಮರ ಹಾಕ್ತಾನೆ. ಅಷ್ಟೇ ಅಲ್ಲ, ಒಳ್ಳೆ ಶಾರ್ಪ್ ಶೂಟರ್ ಇವನು. ನಾನು ಅದಕ್ಕೆ ಈ ಹಿಂದೆ ಹೇಳಿದೆ, ಇವನ್ನ ಶಾರ್ಪ್ ಶೂಟರ್ ಮಾಡಿ ಇದನ್ನ ಡಾಟ್ ಮಾಡೋ ರೈಫಲ್ ಕೊಟ್ರೆ ಇವನಿಗೆ ನೀವು ಆನೆ ಮೇಲೆ ಹೋಗೋದು ಬೇಡ, ಇವನಿಗೆ ಆನೆನೂ ಕೊಡಬೇಡಿ, ಜೊತೆಗೆ ಇವನಿಗೆ ಗನ್ನರು ಕೊಡೋದು ಬೇಡ, ಇವನೇ ಹೊಡೆದು ಬೀಳಿಸಿ ಬರ್ತಾನೆ ಅಂತ. ಈಗ ಮೊನ್ನೆ ಇವನೇ ಜಗ್ಬೋರ್ನಲ್ಲಿ ಸುಮಾರು 200 ಎಕರೆ ಕಾಡಲ್ಲಿ 26 ಆನೆಗಳಲ್ಲಿ ಈ ಎಲ್ಲಾ ಆನೆಗಳ ಹತ್ರಕ್ಕೂ ಹೋಗಿ ಬಂದಿದ್ದಾನೆ. ಈಗ 400 ಎಕರೆ ತೋಟದಲ್ಲಿ 26 ಆನೆಗಳು, ಇದೇ 26 ಆನೆಗಳು ಇದ್ದಾಗ ಬಿಕ್ಕೋಡ್ ಎಸ್ಟೇಟ್ ಅಲ್ಲಿ ಇವನೇ ನೆಲದಲ್ಲೇ ನಡ್ಕೊಂಡು ಹೋಗಿ, ಅವ್ರು ಆನೆ ಮೇಲೆ ಇದ್ದಾಗ ಇವನ್ ನಡ್ಕೊಂಡು ಹೋಗಿ ಇವನೇ ತೋರಿಸಿ ಇವನೇ ಹೊಡ್ಸಿರೋದು. ಸರ್, ಇದು ಈಗ ದಿಢೀರ್ನೆ ಕ್ಯಾಂಪ್ ಖಾಲಿ ಮಾಡ್ಲಿಕ್ಕೆ ನೀವೇನಂತೀರಾ? ಅಭಿಮನ್ಯುನ ಗೈರು ಅಂತೀರಾ? ಅಭಿಮನ್ಯುನ ಗೈರು ಅಂದ್ರೆ ಅಭಿಮನ್ಯು ಬಂದ್ರು ಭೀಮನ ಹತ್ರ ಏನು ಆಟ ನಡೆಯಲ್ಲ. ಸುಮ್ಮನೆ ನಮ್ಮ ಆನೆಗಳನ್ನ ಬಲಿ ಕೊಡ್ಬೇಕಷ್ಟೇ. ಆ ವಿಚಾರಗಳು ಗೊತ್ತಾಗಿ ಇವರು ಜಾಗ ಖಾಲಿ ಮಾಡಿದ್ದು. ಅಭಿಮನ್ಯು ಬಂದ್ರು, ಭೀಮ ಇದ್ದಾಗ ಅಭಿಮನ್ಯು ಬಂದ್ರು, ಭೀಮಂಗೂ ಮದ ಬಂದಿದೆ. ಅಭಿಮನ್ಯನು ನಿಲ್ಲಲ್ಲ, ಯಾಕೆಂದ್ರೆ ಅಭಿಮನ್ಯಿಗೂ ಮದ ಬಂದಿಲ್ಲ. ಮದ ಬಂದ ಆನೆಗಳು ಮುಖ ಕೊಡ್ತಾವೆ ಬಿಟ್ರೆ, ಒಂದ್ ಆನೆಗೆ ಮದ ಬಂದಾಗ ಇನ್ನೊಂದ್ ಆನೆಗೆ ಬಂದಿಲ್ಲ ಅಂದಾಗ ಅವು ಹೋರಾಡಕ್ಕೆ ರೆಡಿ ಇರಲ್ಲ. ಆದ್ರೆ ನಿಮ್ಮ ಪ್ರಕಾರ ಇದೊಂದು ತಪ್ಪು ನಿರ್ಧಾರ ಅನ್ಸೋದಿಲ್ವಾ? ಈ ಸಮಯದಲ್ಲಿ ಬೆಳೆ ಬಂದ ಸಮಯದಲ್ಲಿ ಇವ್ರು ಆನೆ ಬೆಲ್ಟ್ ಹಾಕುವುದು, ಹಿಡಿಯು ಕಾರ್ಯಾಚರಣೆ ಮಾಡೋದು ತಪ್ಪನ್ನು? ಆನೆ ಬಂದ ದಿವಸನೇ ನಾನು ಹೇಳಿದೆ, ಇವರೆಲ್ಲ ಈ ಏನಿದ್ದಾರೆ ಇವ್ರಿಗೆ ಏನ್ ಹೇಳೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಭೀಮ ಆ ಭಾಗದಲ್ಲಿ ಇದ್ದಾಗ ಮದ ಬಂದಿದ್ದ ಆನೆ ವಿಕ್ರಾಂತ್ ಇದೆ, ಇನ್ನೂ ಒಂದು ಈ ಭೀಮ ಎಲ್ಲ ಇದ್ದಾಗ ಅಲ್ಲಿಗೆ ಆನೆ ತಂದಿದ್ದೇ ತಪ್ಪು. ಒಂದು. ಎರಡನೇದು, ಈ ಸಮಯದಲ್ಲಿ ಆನೆಗಳನ್ನ ಸಾಕಾನೆಗಳನ್ನ ಯಾರು ತರಲ್ಲ. ಇವ್ರು ಒಂದು ಆನೆ ತಂದು ಮತ್ತೆ ವಾಪಸ್ ತಗೊಂಡು ಖರ್ಚೆಷ್ಟಾಗ್ತದೆ. ಇಲ್ಲ, ಒಂದು ಪ್ಲಾನ್ ಇಲ್ಲ, ಏನಿಲ್ಲ, ಒಟ್ಟಾರೆ ಕೆಲಸ ಇದು. ಈ ಇವ್ರುಗಳಿರ್ಬೋದು, ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದೊಡ್ಡ ಅಧಿಕಾರಿಗಳಿದ್ದಾರೆ, ಅವ್ರು ಯಾರಿಗೂ, ಅವರೆಲ್ಲ ಹೊರಗಡೆಯಿಂದ ಎಲ್ಲಿಂದಲೋ ಬಂದವರು. ಅವರಿಗೆ ಇಲ್ಲಿಯ ವಾತಾವರಣ ಹೇಗೆ, ಇದು ಕಾಫಿ ಕುಯ್ಯೋ ಟೈಮ್, ಇದು ಕಾಫಿ ಹಣ್ಣುಗಳು ಸಾಕಾನೆಗಳು ಹೋದಾಗ ಕಾಫಿ ತೋಟ ಎಲ್ಲ ಹಾಳಾಗುತ್ತೆ ಅನ್ನೋದು, ಆಮೇಲೆ ಕಾಫಿಗೆ ಈಗ ಚಿನ್ನದ ಬೆಲೆ ಬಂದಿದೆ, ಇವೆಲ್ಲ ಇವರಿಗೆ ಅರ್ಥ ಆಗ್ಬೇಕು. ಇದು ತಂದಿದ್ದು ಸುಮ್ಮನೆ ವೇಸ್ಟ್. ಇದು ಯಾಕಾಗಿ ತಂದ್ರು ಅಂತ ಗೊತ್ತಿಲ್ಲ. ಒಂದು ಹೆಣ್ಣಾನೆಗೆ ಬೆಲ್ಟ್ ಹಾಕಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಿತ್ತ, ಕೋಟ್ಯಾಂತರ ರೂಪಾಯಿನ. ತಾವು ವಿಕ್ರಮ್ ಗೌಡ್ರೆ, ತಾವು ಮೊದಲನೇ ದಿವಸನೇ ಹೇಳಿದ್ರ ನಮ್ಮ ಚಾನಲ್ಗೆ, ಇದು ರಾಂಗ್ ಟೈಮ್ ಇವರು ಆನೆಗಳನ್ನ ತಂದಿರೋದು. ಯಾಕಂದ್ರೆ ಈಗ ಕಾಫಿ ಸೀಸನ್ ಮತ್ತೆ ಅದೆಲ್ಲದಕ್ಕಿಂತ ವಿಶೇಷವಾಗಿ ಮದ ಬರುವಂತ ಸಮಯ ಗಂಡಾನೆಗಳಿಗೆ. ಇಂಥ ಸಮಯದಲ್ಲಿ ತಂದ್ರೆ ಇವ್ರು 3 ದಿವಸದಲ್ಲಿ 1 ವಾರದಲ್ಲೇ ವಾಪಸ್ ಹೋಗ್ತಾರಂದಿದ್ರೆ, ಅದೇ ತರನೇ ಇವ್ರು ವಾಪಸ್ ಹೋಗಿದ್ದಾರೆ. ಈಗ ನಿಮ್ಗೆ ಏನ್ ಅಂತೀರಾ ಸರ್, ಕೊನೆಯದಾಗಿ ನೀವ್ ಹೇಳ್ಬೇಕಂದ್ರೆ? ಕೊನೆಯದಾಗಿ ಹೇಳ್ಬೇಕು ಅನ್ನೋದಾದ್ರೆ, ಇವ್ರ ಮೇಲ್ಗಡೆ ಇರೋರಿಗೆ, ಅದರಿಂದ ಮೇಲ್ಗಡೆ ಇರೋರಿಗೆ, ಅದರಿಂದ ಮೇಲ್ಗಡೆ ಇರೋ ಅರಣ್ಯ ಇಲಾಖೆಯ ಏನು ಒಂದು ಪ್ಲಾನ್ ಇಲ್ಲ, ಏನಿಲ್ಲ. ಆನೆಗಳು ಗಂಡಾನೆಗಳು ಮದ ಬರ ಸಮಯದಲ್ಲಿ ಆನೆ ಹಿಡಿಯಕ್ ಹೋಗೋದು. ನಾನು ಅವತ್ತೇ ನಿಮ್ಮ ಚಾನಲ್ ಹೇಳಿದ್ದೆ, ಏಪ್ರಿಲ್ ಟೈಮಲ್ಲಿ ಆ ಸಮಯದಲ್ಲಿ ಬರ್ಬೋದಿತ್ತು, ಈಗ ಬಂದಿದ್ದು ತಪ್ಪು ಅಂತ. ಆದ್ರೆ ಹಣ ಪೋಲಾಗೋದು, ಹಣ ಯಾರ್ದು ಹಣ ಹೋಗೋದು, ಸಾಮಾನ್ಯ ಜನರದ್ದು, ಕೂಲಿಕಾರರಿಂದ ಹಿಡಿದು ಎಲ್ಲರದ್ದು ಹಣ ಇವ್ರು ಖರ್ಚು ಮಾಡ್ತಾ ಇರೋದು. ಈಗ ನೋಡಿ, ಈಗ ಒಂದು ಆನೆಗೆ ಕಾಲ ಬಿಲ್ ಮಾಡ್ತಾರೆ. ಈಗ ಆನೆ ಬಂದಿದ್ದು ಲಾರಿ ಇದು, ಆಮೇಲೆ ಆನೆಗಳಿಗೂ ಲಾರಿ ಎತ್ತಿ ಬರೋದು ಹೋಗೋದು, ಅವಕ್ಕೂ ಹಿಂಸೆ ಆಗ್ತದೆ, ಅವಕ್ಕೂ ಹಿಂಸೆ ಕೊಡೋದು, ಇದೆಲ್ಲ ಸರಿಯಲ್ಲ ಇದು. ಯಾಕಂದ್ರೆ ಇವ್ರು ಒಂದು ಪಾಠನ ಕಲಿಲ್ಲ. ಹೋದ ವರ್ಷ ಡಿಸೆಂಬರ್ ಅಲ್ಲಿ ಕಾರ್ಯಾಚರಣೆ ಮಾಡಿದಾಗ ಅರ್ಜುನನ್ನ ಕಳ್ಕೊಂಡು ನಾವು, ಅದು ಆ ಟೈಮಲ್ಲಿ ಏನು ಒಂದು ಅಕ್ಟೋಬರ್ ಇಂದ ಹಿಡಿದು ಮಾರ್ಚ್ ಫೆಬ್ರವರಿವರೆಗೆ ಆನೆಗಳಿಗೆ ಮದ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಅದ್ರಲ್ಲೂ
ಕರ್ನಾಟಕದಲ್ಲಿ ಅದರಲ್ಲೂ ಸಕಲೇಶ್ಪುರ ತಾಲೂಕು, ಆಲೂರು, ಬೇಲೂರು ತಾಲೂಕಲ್ಲಿ ಇರೋ ಆನೆಗಳು ಜೋಳವನ್ನು ಬೇರೆ ಬೇರೆ ಕಾಡಲ್ಲಿ ಇರೋ ಆನೆಗಳಿಗೂ ಮದ ಬರ್ತದೆ. ಜೋಳ ಭತ್ತ ತಿಂದು ಬರೋದು ಅಂತ ಏನಿಲ್ಲ. ವೀರನ ಹೊಸಳ್ಳಿಗೆ ಅವತ್ತು ಆನೆಗಳು ಹೊರಟೋದು ಅಲ್ಲ ವೀರನ ಹೊಸಳ್ಳಿಯಿಂದ ದಸರಕ್ಕೆ. ಅವಾಗ ನಾಗರಹೊಳೆ ಕಾಡಲ್ಲಿ ನನ್ನ ಕಾರಿನ ಅಡ್ಡ ಬಂದು ಒಂದು ಭಾರಿ ಒಂದು ಸಲಗ ನಿಂತ್ಕೊಂತು. ಭಾರಿ ಸಲಗ ಅಂದ್ರೆ ನಮ್ಮ ಭೀಮನಷ್ಟೇ ಹತ್ರ ಇದೆ. ಅದ್ರ ಕೋರೆಗಳು ಭೀಮನ್ ಕೋರೆಗಳಿಗಿಂತ ದೊಡ್ಡ ಕೋರೆಗಳು. ನಾನು ಒಂದು 200 ಮೀಟರ್ ದೂರಕ್ಕೆ ಕಾರ್ ನಿಲ್ಲಿಸಿ ನಾನು ರಿವರ್ಸಿಗೆ ಹೊಡೆದೆ. ಯಾಕಂದ್ರೆ ಅದ್ರ ನನಗೆ ಅಷ್ಟು ದೂರದಿಂದಲೇ ವಾಸನೆ ಹೊಡಿತಾ ಇತ್ತು. ಅಂದ್ರೆ ಕಾಡಲ್ಲಿ ಏನು ಭತ್ತ ಜೋಳ ಇಲ್ದಲೆ ಕಾಡಲ್ಲಿರೋ ಆ ಒಂದು ಹುಲ್ಲು ಸೊಪ್ಪು ತಿನ್ಕೊಂಡಿರೋ ಆನೆಗಳಿಗೆ ಮದ ಬರುತ್ತೆ. ಇನ್ನು ಈ ನಮ್ಮ ಭಾಗದಲ್ಲಿರೋ ಆನೆಗಳು ಜೋಳನೇ ತಿನ್ನೋದು. ಜೋಳನೇ ಭೀಮ ಒಂದೇ ಭಾಗದಲ್ಲಿ 40 ದಿವಸ ಒಂದೇ ಕಾಡಲ್ಲಿದ್ದು ಜೋಳ ತಿಂದು ಮದ ಬಂದಿತ್ತು. ಆ ಸಮಯದಲ್ಲಿ ನೀವು ಮದ ಬಂದ ಸಾಮಾನ್ಯ ಚಿಕ್ಕ ಆನೆಗಳಿಗೆಲ್ಲ ಮದ ಬಂದಿತ್ತು ನೋಡಿ. ಸಕಲೇಶ್ಪುರದಿಂದ ಹೋದ ಆನೆ ಆಲ್ದೂರ್ ಹತ್ರ ನಾನು ಹಿಂದ ದಿವಸ ಆನೆ ಫೋಟೋ ತೆಗೆದಾಗ ಅದೊಂದು ಚಿಕ್ಕ ಆನೆ, ಭಾರಿ ದೊಡ್ಡ ಆನೆ ಅಲ್ಲ. ಒಂದು 20 ವರ್ಷದ ಆನೆಗೆ ಮದ ಬಂದು ಏನು ಸುರಿತಾ ಇತ್ತು. ನಾನು ಅದನ್ನ ಫೋಟೋ ತೆಗೆದು ಎಲ್ಲರಿಗೂ ಹೇಳಿದೆ, ಮದ ಬಂದಿದೆ ಒಂದು ಚಿಕ್ಕ ಆನೆಗೆ ಅಂತ. ಅದು ಕರೆಂಟಿಗೆ ಫಿಕ್ಸ್ ಹೋಯ್ತಲ್ಲ. ಅಷ್ಟು ಚಿಕ್ಕ ಎಲ್ಲಾ ಆನೆಗಳಿಗೂ ಮದ ಬಂದ ಸಮಯದಲ್ಲಿ ಇವರು ನಮ್ಮ ಸಾಕಾನೆಗಳನ್ನ ತರೋದು. ಹೋದ್ಸತಿ ಇದೇ ರೀತಿ ಮಾಡಿ ಅರ್ಜುನನ ಬಲಿ ಕೊಟ್ರು. ಅರ್ಜುನ ಸತ್ತಿದ್ದಲ್ಲ, ಸಾಯಿಸಿದ್ದು. ಅರ್ಜುನನ್ ಬಲಿ ಕೊಟ್ರು. ಈ ಸರಿನೂ ಏನೋ ಪುಣ್ಯ, ನಾನು ಅವತ್ತೇ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತ ಇದೀನಿ ಅಂತ ಹೇಳಲಿಲ್ವಾ. ಅದು ಯಾರ್ಯಾರ್ದೋ ದೇವ್ರ ದಯ. ಈಗ ನಮ್ಮಂತ ಒಂದು ಲಕ್ಷಾಂತರ ಜನದ ಪ್ರಾರ್ಥನೆಯಿಂದ ಈಗ ಆನೆಗಳು ಸೇಫ್ ಆಗಿ ವಾಪಸ್ ಬಂದವೆ. ಈಗ ಹೋದ ಆನೆಗಳು ಯಾವ ಆನೆಗಳಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ. ಅದು ಮದ ಬಂದು ಆ ಆನೆಗಳು ಭೀಮನಂತ ಆನೆಗಳನ್ನ ಎದುರಿಸಿ ನಿಲ್ಲ ಅಂತ ತಾಕತ್ತು ಇಲ್ಲ ಅವಕ್ಕೆ. ಅದನ್ನ ಭೀಮ ಅವುಗಳನ್ನ ಬಿಟ್ಟು ಅಂದ್ರೆ ಅವುಗಳಿಂದ ಭೀಮನಿಂದ ಬದುಕಿರದೇ ಇವು ಹೆಚ್ಚು ಅಂತ ಹೇಳ್ಬೋದು ಅಷ್ಟೇ.